ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ನಾವು ಇವತ್ತು BA ಪ್ರೋಗ್ರಾಮ್ನಲ್ಲಿ ಸಮಾಜಶಾಸ್ತ್ರದ ಸಬ್ಜೆಕ್ಟಲ್ಲಿ 6th ಸೆಮಿಸ್ಟರ್ 8th ಪೇಪರ್, ಸೊ ಭಾರತದ ಸಾಮಾಜಿಕ ಸಮಸ್ಯೆಗಳು, ಕರೆಂಟ್ ಸೋಷಿಯಲ್ ಪ್ರಾಬ್ಲಮ್ಸ್ ಆಫ್ ಇಂಡಿಯಾ ಎನ್ನುವಂತಹ ಒಂದು ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ನಾವು ಇವತ್ತು ಫಾರ್ಮ್ಸ್ ಆಫ್ ಕರಪ್ಷನ್ ಅಂದರೆ ಭ್ರಷ್ಟಾಚಾರದ ವಿಧಗಳ ಬಗ್ಗೆ ತಿಳಿದುಕೊಳ್ಳೋರಿದ್ದೇವೆ. ವಿದ್ಯಾರ್ಥಿಗಳೇ, ನಾವು ಇವತ್ತಿನ ಒಂದು ಸೆಷನ್ನಲ್ಲಿ ಭ್ರಷ್ಟಾಚಾರದ ವಿಧಗಳ ಬಗ್ಗೆ ಒಂದಷ್ಟು ಪೀಠಿಕೆಗಳನ್ನು ತಿಳಿದುಕೊಳ್ತೇವೆ. ಜೊತೆಗೆ ಭ್ರಷ್ಟಾಚಾರ ಅಂದರೆ ಏನು ಮತ್ತು ಭ್ರಷ್ಟಾಚಾರದ ವಿವಿಧ ಪ್ರಕಾರಗಳು ಅಥವಾ ವಿಧಗಳು ಯಾವುದಿವೆ ಅನ್ನೋದನ್ನು ನಾವು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ವಿದ್ಯಾರ್ಥಿಗಳೇ. ಸೊ ಈ ಒಂದು ಸೆಷನ್ನ ಪ್ರಮುಖ ಇಂಟೆನ್ಷನ್ ಟು ಅಂಡರ್ಸ್ಟ್ಯಾಂಡ್ ದ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಕರಪ್ಷನ್, ಭ್ರಷ್ಟಾಚಾರದ ವಿಧಗಳ ಅರ್ಥವನ್ನು ತಿಳಿದುಕೊಳ್ಳುವುದು ಹಾಗೂ ಅದರ ಜೊತೆಗೆ ಟು ಸ್ಟಡಿ ದ ಫಾರ್ಮ್ಸ್ ಆಫ್ ಕರಪ್ಷನ್ ಅಂದರೆ ಭ್ರಷ್ಟಾಚಾರದ ವಿಧಗಳು ಯಾವುದಿದೆ ಆ ಎಲ್ಲ ವಿಧಗಳನ್ನು ಒಂದೊಂದಾಗಿ ನಾವು ಅರ್ಥೈಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಈಗ ನಾವು ಪ್ರಮುಖವಾಗಿ ಭ್ರಷ್ಟಾಚಾರದಲ್ಲಿ 4 ವಿಧಗಳನ್ನು ನಾವು ನೋಡ್ತೇವೆ. ಸೊ ಇದು ಭ್ರಷ್ಟಾಚಾರದ ವಿಚಾರಕ್ಕೆ ಬಂದಾಗ ಭ್ರಷ್ಟಾಚಾರದಲ್ಲಿ ಎಷ್ಟು ಪ್ರಕಾರಗಳಿದ್ದಾವೆ ಅಥವಾ ಎಷ್ಟು ವಿಧಗಳಿವೆ ಅನ್ನೋದರ ಬಗ್ಗೆ ಇವತ್ತಿಗೂ ಕೂಡ ಒಂದು ಒಪ್ಪಿಗೆ ಅಥವಾ ಸಹಮತ ವ್ಯಕ್ತವಾಗ್ತಾ ಇಲ್ಲ. ಸೊ ಒಂದಷ್ಟು ಜನ ಹೇಳ್ತಾರೆ ಲಂಚಗುಳಿತನ, ಸ್ವಜನ ಪಕ್ಷಪಾತ ಅಥವಾ ದುರುಪಯೋಗ, ಅಧಿಕಾರದ ದುರುಪಯೋಗ, ದುರ್ನಡತೆ ಇವೆಲ್ಲ ಕೂಡ ಭ್ರಷ್ಟಾಚಾರದ ಪ್ರಮುಖ ವಿಧಗಳು ಅಂತ ಹೇಳ್ತಾರೆ. ಮತ್ತೊಂದಷ್ಟು ಜನ ಅಲ್ಲ, ಭ್ರಷ್ಟಾಚಾರದ ವಿಧಗಳಲ್ಲಿ ಆರ್ಥಿಕ ಭ್ರಷ್ಟಾಚಾರ, ರಾಜಕೀಯ ಭ್ರಷ್ಟಾಚಾರ, ನೌಕರಶಾಹಿಗಳ ಭ್ರಷ್ಟಾಚಾರ ಇದು ಭ್ರಷ್ಟಾಚಾರ ಅಂತ ಕೆಲವೊಬ್ಬರು ವ್ಯವಸ್ಥೆಯ ಒಳಗಿನ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ. ಇನ್ನೂ ಒಂದಷ್ಟು ಜನ ಈ ಭ್ರಷ್ಟಾಚಾರವನ್ನು ಅದನ್ನು ಪಾಲನೆ ಮಾಡುವಂತಹ ಆಧಾರದ ಮೇಲೂ ಕೂಡ ಅಥವಾ ಅದರ ಸಾಧನಗಳನ್ನು, ದ ಮೀನ್ಸ್ ಆಫ್ ಕರಪ್ಷನ್ ಅಂತೇನು ಕರಿತೀವಿ, ಅದರ ಆಧಾರದ ಮೇಲೆ ಅನೇಕ ಜನ ಭ್ರಷ್ಟಾಚಾರದ ವಿಧಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಬರ್ತಾರೆ. ವಿದ್ಯಾರ್ಥಿಗಳೇ, ನನಗೆ ನಿಮ್ಮ ಜೊತೆ ಒಂದಷ್ಟು ಸ್ಕ್ರೀನನ್ನು ಶೇರ್ ಮಾಡ್ತಾ ಈ ಭ್ರಷ್ಟಾಚಾರದ ಪ್ರಮುಖ ವಿಧಗಳನ್ನು ತಿಳಿಯುವಂತಹ ಪ್ರಯತ್ನವನ್ನು ನಾವು ಮಾಡೋಣ. ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಸೊ ರಾಬರ್ಟ್ ಸಿ ಬ್ರೂಕ್ಸ್ನ ಪ್ರಕಾರ ಸ್ವಂತ ಲಾಭಕ್ಕಾಗಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವುದು ಅಥವಾ ಕರ್ತವ್ಯದಿಂದ ವ್ಯಕ್ತಿಯೊಬ್ಬ ವಿಮುಖನಾಗುವುದು ಭ್ರಷ್ಟಾಚಾರ ಅಥವಾ ಕರಪ್ಷನ್ ಅಂತ ನಾವು ತಿಳ್ಕೊಂಡಿದ್ದೇವೆ. ಹಾಗೆಯೇ ಸರಳ ಪದಗಳಲ್ಲಿ ನಾವು ಕರಪ್ಷನ್ ಅಥವಾ ಭ್ರಷ್ಟಾಚಾರ ಅಂದರೆ ಏನು ಅಂತ ತಿಳ್ಕೋಬೇಕು ಅಂದರೆ ಅನೈತಿಕವಾಗಿ ಅಥವಾ ಅಕ್ರಮವಾಗಿ ಅಧಿಕಾರ ಮತ್ತು ಪ್ರಭಾವವನ್ನು ವ್ಯಕ್ತಿಯೊಬ್ಬ ತನ್ನ ವೈಯಕ್ತಿಕ ಲಾಭಕ್ಕಾಗಿ ಅಥವಾ ತನ್ನ ಸ್ವಂತ ಲಾಭಕ್ಕಾಗಿ ನಿರ್ವಹಿಸುವುದನ್ನು ನಾವು ಭ್ರಷ್ಟಾಚಾರ ಅಂತ ಕರಿಬಹುದು. ಚುನಾವಣೆಗಳ ಅಕ್ರಮ ನೀತಿಗಳು ಅಥವಾ ಲಂಚ, ಮತದಾರರನ್ನು ಸೆಳೆಯುವಂತಹ ರೀತಿ, ಚುನಾವಣೆಯನ್ನು ನಡೆಸುವಂತಹ ರೀತಿ ಅಥವಾ ಪ್ರಭಾವಿ ವ್ಯಕ್ತಿಗಳ ಅಧಿಕಾರದ ದುರುಪಯೋಗ ಇವೆಲ್ಲ ಕೂಡ ಭ್ರಷ್ಟಾಚಾರದ ಅಡಿಯಲ್ಲಿ ಸೇರಿಕೊಳ್ತವೆ. ನಾವೀಗಾಗಲೇ ತಿಳ್ಕೊಂಡಂತೆ ಭ್ರಷ್ಟಾಚಾರ ಎಂಬುದು ಒಂದು ಅರ್ಬುದ ರೋಗ. ಸೊ ಇಟ್ಸ್ ಲೈಕ್ ಎ ಕ್ಯಾನ್ಸರ್ಗೆ ಯಾವುದೇ ಒಂದು ಕೊನೆಗಳು ಅಥವಾ ಯಾವುದೇ ಒಂದು ಆದಿ ಅಂತ್ಯಗಳು ಇರೋದೇ ಇಲ್ಲ. ಕೊನೆ ಯಾವುದು ಮತ್ತು ಮೊದಲು ಯಾವುದು ಅನ್ನೋದು ನೋಡೋದಕ್ಕೆ ಸಾಧ್ಯ ಇರೋದಿಲ್ಲ. ಹೀಗಾಗಿ ಅದು ಎಲ್ಲ ಕಡೆಗಳಲ್ಲೂ ಕೂಡ ಬೆಳೀತಾ ಹೋಗಬಹುದು. ಸೊ ಹಾಗಾಗಿ ನಾವು ಭ್ರಷ್ಟಾಚಾರವನ್ನು ಕೂಡ ಅದೇ ಒಂದು ದೃಷ್ಟಿಕೋನದಿಂದ ನಾವು ನೋಡ್ತಾ ಇದ್ದೇವೆ. ಅನೇಕ ಜನ ಯಾವ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂದರೆ ಭ್ರಷ್ಟಾಚಾರ ಎನ್ನುವಂಥದ್ದು ಇವತ್ತಿಗೂ ಕೂಡ ನಮ್ಮ ಊಹೆಗೂ ನಿಲುಕದಂತೆ ಎಲ್ಲ ವ್ಯವಸ್ಥೆಗಳನ್ನು ಅದು ಆವರಿಸಿಕೊಂಡಿದೆ ಅನ್ನುವಂತಹ ಅಭಿಪ್ರಾಯವನ್ನು ಹೇಳ್ತಾರೆ. ಸೊ ಹಾಗಾದರೆ ಕಚೇರಿಗಳಲ್ಲಿ ಮಾಡುವಂತಹ ಒಂದು ವೈಯಕ್ತಿಕವಾದಂತಹ ಲಾಭ ಅಥವಾ ಬಡ್ತಿ, ಸೊ ಪ್ರಮೋಷನ್ನು, ಸೌಲಭ್ಯಕ್ಕೋಸ್ಕರ ಮೇಲಾಧಿಕಾರಿಗಳಿಗೆ ಲಂಚವನ್ನು ಕೊಡುವುದು ಅಥವಾ ನಮ್ಮ ಒಳಿತಿಗಾಗಿ ಒಂದಷ್ಟು ಹಣವನ್ನು ನೀಡುವುದು ಇದೆಲ್ಲ ಕೂಡ ಭ್ರಷ್ಟಾಚಾರ ಅಂತ ಕರೆಸಿಕೊಳ್ತದೆ. ಜೊತೆಗೆ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕವನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಹಣವನ್ನು ಕೊಡುವುದು ಅಥವಾ ಬೇರೆ ಯಾವುದೇ ಉಡುಗೊರೆ ಕೊಡುವುದು ಅಥವಾ ವಸ್ತುಗಳನ್ನು ಕೊಡುವುದು ಕೂಡ ಭ್ರಷ್ಟಾಚಾರ ಅಂತ ಕರೆಸಿಕೊಳ್ತದೆ. ಅದೇ ರೀತಿ ಅಕ್ರಮ ಹಣ ಸಂಪಾದನೆಗಾಗಿ ಕಾನೂನಿನ ವಿರುದ್ಧವಾದಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಕೂಡ ಕರಪ್ಷನ್ ಅಥವಾ ಭ್ರಷ್ಟಾಚಾರ ಅಂತ ಕರೆಸಿಕೊಳ್ತದೆ. ಪರೀಕ್ಷೆಗಳಲ್ಲಿ ಸಾಮೂಹಿಕವಾದಂತಹ ನಕಲನ್ನು ಮಾಡುವುದು ಕೂಡ ಭ್ರಷ್ಟಾಚಾರದ ಒಂದು ರೂಪ ಅಂತ ಅನೇಕ ಜನ ಬಣ್ಣಿಸ್ತಾರೆ. ಅದೇ ರೀತಿ ಕಳ್ಳ ಸಾಗಾಣಿಕೆ, ಸಾಮಾಜಿಕ ಆಸ್ತಿಯ ದುರುಪಯೋಗ ಅಥವಾ ಹೆಚ್ಚು ಬೆಲೆಗೆ ಮಾರಾಟ ಮಾಡುವುದು ವಸ್ತುಗಳನ್ನು ಅಥವಾ ಕಲಬೆರಕೆ ಅಥವಾ ಕೆಲವೊಂದು ಅಭಾವವನ್ನು ಸೃಷ್ಟಿಸುವುದು ಅಥವಾ ಕಾಳಸಂತೆ ಅಥವಾ ಬ್ಲ್ಯಾಕ್ ಮಾರ್ಕೆಟನ್ನು ಸೃಷ್ಟಿಸುವುದು. ಸೊ ಇವೆಲ್ಲ ಕೂಡ ನಾವು ಭ್ರಷ್ಟಾಚಾರ ಅಂತ ಅಂದ್ಕೊಳ್ಬಹುದು. ಸೊ ಹೀಗಾಗಿ ನಾವು ಈ ಒಂದು ಸೆಷನ್ನಲ್ಲಿ
ಪ್ರಮುಖವಾಗಿ ಈಗ ಭ್ರಷ್ಟಾಚಾರದ ವಿಧಗಳನ್ನು ನಾವು ನೋಡೋದಕ್ಕೆ ಬರೋಣ. ಸೊ ಪ್ರಮುಖವಾಗಿ ನಾವು 4 ಭ್ರಷ್ಟಾಚಾರದ ವಿಧಗಳನ್ನು ನೋಡ್ತೇವೆ. ಮೊದಲನೇದು ಸಿಸ್ಟಮಿಕ್ ಕರಪ್ಷನ್ ಅಥವಾ ವ್ಯವಸ್ಥೆಯೊಳಗಿನ ಭ್ರಷ್ಟಾಚಾರ. ಸೊ ವ್ಯವಸ್ಥೆಯೊಳಗಿನ ಭ್ರಷ್ಟಾಚಾರ ಅಂತಂದರೆ ಇದು ಭ್ರಷ್ಟಾಚಾರ ಅನ್ನುವಂಥದ್ದು ಒಂದು ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿದೆ ಅಂತ ಹೇಳಲಾಗ್ತದೆ. ಇವತ್ತು ಭ್ರಷ್ಟಾಚಾರ ಇಲ್ಲದೇ ಇರುವಂತಹ ಯಾವುದೇ ಒಂದು ವ್ಯವಸ್ಥೆ ನಮಗೆ ಸಿಗೋದಿಲ್ಲ. ಅಂದರೆ ಸಮಾಜದಲ್ಲಿನ ವಿವಿಧ ವ್ಯವಸ್ಥೆಗಳ ಒಳಗಡೆ ಕಂಡುಬರುವಂತಹ ಒಂದು ಭ್ರಷ್ಟತನವನ್ನು ನಾವು ವ್ಯವಸ್ಥೆಯೊಳಗಿನ ಭ್ರಷ್ಟಾಚಾರ ಅಂತ ಅಥವಾ ಒಂದು ವಿಧ ಅಂತ ಕರಿತೀವಿ. ಅಂದರೆ ಆರ್ಥಿಕ ವ್ಯವಸ್ಥೆ ಇರಬಹುದು, ಅಥವಾ ರಾಜಕೀಯ ವ್ಯವಸ್ಥೆ, ಧಾರ್ಮಿಕ ವ್ಯವಸ್ಥೆಗಳು, ಅಥವಾ ಸಾಮಾಜಿಕ ವ್ಯವಸ್ಥೆಗಳು. ಸೊ ಇದರ ಒಳಗಡೆ ನಮಗೆ ಕಂಡುಬರುವಂತಹ ವ್ಯವಸ್ಥೆಯನ್ನು ನಾವು ಭ್ರಷ್ಟಾಚಾರದ ಒಂದು ವ್ಯವಸ್ಥೆ ಅಂತ ಕರೆದುಕೊಳ್ತೇವೆ. ಸೊ ಇವತ್ತು ಸಾರ್ವತ್ರಿಕ ಚುನಾವಣೆಗಳಿಂದ ಹಿಡಿದು ನಾವು ಟ್ಯಾಕ್ಸನ್ನು ಪೇ ಮಾಡೋದರಲ್ಲಿ ತಪ್ಪಿಸಿಕೊಳ್ಳುವುದು, ಅಥವಾ ಡೊನೇಷನನ್ನು ಕೊಟ್ಟು ಶಿಕ್ಷಣ ಸಂಸ್ಥೆಗಳಿಗೆ ಸೇರಿಕೊಳ್ಳುವುದು, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಭ್ರಷ್ಟಾಚಾರವನ್ನು ನೋಡ್ತೇವೆ. ಸೊ ಹೀಗಾಗಿ ಇದನ್ನು ನಾವು ವ್ಯವಸ್ಥೆಯೊಳಗಿನ ಭ್ರಷ್ಟಾಚಾರ ಅಂತ ಕರಿಬಹುದು. ಇದು ಸಣ್ಣದಾಗಿ ಹುಟ್ಕೊಂಡಿದ್ರೂ ಕೂಡ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡ್ತದೆ. ವ್ಯವಸ್ಥೆಯೊಳಗಿರುವ ಭ್ರಷ್ಟಾಚಾರ ಹೊರಬಂದರೆ ಮಾತ್ರ ಆ ಇಡೀ ವ್ಯವಸ್ಥೆ ಉದ್ಧಾರವಾಗೋದಕ್ಕೆ ಸಾಧ್ಯ ಇದೆ, ಅಥವಾ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗೋದಕ್ಕೆ ಸಾಧ್ಯ ಇದೆ. ಸೊ ಇದು ಇಡೀ ವ್ಯವಸ್ಥೆಯ ರಚನೆ ಏನಿದೆ, ಆ ರಚನೆ ಮತ್ತು ಕಾರ್ಯದ ಮೇಲೆ ತನ್ನ ದುಷ್ಪರಿಣಾಮವನ್ನು ಬೀರ್ತಾ ಹೋಗ್ತದೆ, ಹಾಗೂ ಸಂಪೂರ್ಣವಾಗಿ ಆ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡ್ತದೆ. ಈಗ ಉದಾಹರಣೆಗೆ ಒಂದು ಕಾರ್ಖಾನೆಯನ್ನು ನಾವೊಂದು ವ್ಯವಸ್ಥೆ ಅಂತ ಕರ್ಕೊಳ್ತೀವಿ, ಅಥವಾ ಒಂದು ಸಾರಿಗೆ ಸಂಸ್ಥೆಯನ್ನು ಒಂದು ವ್ಯವಸ್ಥೆ ಅಂತ ಕರೆದುಕೊಳ್ತೀವಿ, ಅಥವಾ ಒಂದು ಕಾಲೇಜನ್ನು ವ್ಯವಸ್ಥೆ ಅಂತ ಕರೆದುಕೊಳ್ತೇವೆ, ಅಥವಾ ಒಂದು RTO ಆಫೀಸನ್ನು ಒಂದು ವ್ಯವಸ್ಥೆ ಅಂತ ಅಂದುಕೊಂಡಾಗ ಆ ವ್ಯವಸ್ಥೆ ಒಳಗಡೆ ಇರುವಂತಹ ಭ್ರಷ್ಟಾಚಾರ ಸಂಪೂರ್ಣವಾಗಿ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡೋದಕ್ಕೆ ಸಾಧ್ಯ ಇದೆ. ನಂತರ ನಾವು ಎರಡನೇ ಒಂದು ಭ್ರಷ್ಟಾಚಾರದ ವ್ಯವಸ್ಥೆ ಬಗ್ಗೆ ತಿಳಿದುಕೊಳ್ಳೋಣ. ಅದು ರಾಜಕೀಯ ಭ್ರಷ್ಟಾಚಾರ ಅಥವಾ ಪೊಲಿಟಿಕಲ್ ಕರಪ್ಷನ್. ಯಾರಿಗೆ ತಾನೇ ಗೊತ್ತಿಲ್ಲ ರಾಜಕೀಯದಲ್ಲಿ ಭ್ರಷ್ಟಾಚಾರ ಇದೆ ಅಥವಾ ಇಲ್ಲ ಅನ್ನುವಂತಹ ಸಂದೇಹ ಬಹುಶಃ ಯಾರಿಗೂ ಇಲ್ಲ. ಎಲ್ರಿಗೂ ಗೊತ್ತಿರೋದೇನು ಅಂತಂದರೆ ಅತಿ ಹೆಚ್ಚಿನದಾದಂತಹ ಭ್ರಷ್ಟಾಚಾರವನ್ನು ನಾವು ಈ ಒಂದು ವ್ಯವಸ್ಥೆಯಲ್ಲೂ ಕೂಡ ನಾವು ನೋಡ್ತೇವೆ. ನಮಗೆಲ್ರಿಗೂ ಕೂಡ ಗೊತ್ತಿದೆ ಚುನಾವಣೆಗಳು ಯಾವ ರೀತಿಯಾಗಿ ಇವತ್ತು ನಡೀತಾ ಇದೆ ಅನ್ನುವುದು. ರಾಜಕೀಯ ಕ್ಷೇತ್ರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ಹಿಡಿದು ನೀತಿ ನಿಯಮಗಳನ್ನು, ಕಾನೂನುಗಳನ್ನು ರೂಪಿಸುವಂತಹ ಪ್ರತಿನಿಧಿಗಳು ಅವರೆಲ್ಲರೂ ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿರುವುದನ್ನು ನಾವಿವತ್ತು ನೋಡಬಹುದಾಗಿದೆ. ದೇಶವನ್ನು ಪ್ರತಿನಿಧಿಸುವಂತಹ ಅನೇಕ ಜನ ವ್ಯಕ್ತಿಗಳು ತಮ್ಮ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ತಮ್ಮ ಸ್ಥಾನವನ್ನು ಗಟ್ಟಿಗೊಳಿಸಿಕೊಳ್ಳೋದಕ್ಕೋಸ್ಕರ ಅವರು ಹೆಚ್ಚಿನದಾದಂತಹ ಆಸ್ತಿ ಅಂತಸ್ತನ್ನು ಮಾಡಿಕೊಳ್ಳೋದಕ್ಕೋಸ್ಕರ ಈ ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಳ್ತಾರೆ. ಸೊ ಹೀಗೆ ರಾಜಕೀಯ ಕ್ಷೇತ್ರದಲ್ಲಿ ಇರುವಂತಹ ಎಲ್ಲ ಬಗೆಯದಾದಂತಹ ಭ್ರಷ್ಟಾಚಾರವನ್ನು ನಾವು ರಾಜಕೀಯ ಭ್ರಷ್ಟಾಚಾರ ಅಂತ ಕರೆದುಕೊಳ್ತೇವೆ. ಬಹುಶಃ ನಾವು ಗಮನಿಸಬಹುದು, ಇವತ್ತಿಗೂ ಕೂಡ ಭಾರತದಲ್ಲಿನ ಸಾರ್ವಜನಿಕ ಸಂಪತ್ತು ಅದು ಕೆಲವು ಜನರಲ್ಲಿ ಸಿಕ್ಕಾಕ್ಕೊಂಡಿದೆ. ಅದು ಯಾರು ಅಂದರೆ ಅದರಲ್ಲಿ ಮೊದಲನೇ ಸ್ಥಾನವನ್ನು ಪಡೆಯುವಂಥದ್ದು ನಮ್ಮ ದೇಶದ ಶ್ರೀಮಂತ ರಾಜಕಾರಣಿಗಳು. ಬಹುಶಃ ನೀವು ನೋಡಿ, ಶ್ರೀಮಂತರಲ್ಲದೇ ಇರುವಂತಹ ಬಡವರಾಗಿರುವಂತಹ ರಾಜಕಾರಣಿಗಳು ನಮ್ಮಲ್ಲಿ ತುಂಬ ವಿರಳ. ಅಥವಾ ಒಬ್ಬ ಅತ್ಯಂತ ಸಾಮಾನ್ಯ ವ್ಯಕ್ತಿ ಕೂಡ ಶಾಸಕನಾದರೆ ಅಥವಾ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಥವಾ ಸಂಸತ್ನ ಸದಸ್ಯನಾದಲ್ಲಿ ಆತ ಕೇವಲ 5 ವರ್ಷದಲ್ಲಿ ಆಗರ್ಭ ಶ್ರೀಮಂತನಾಗ್ತಾನೆ. ಸೊ ಇದು ಹೇಗೆ ಸಾಧ್ಯ ಆಯಿತು? ಹೇಗೆ ಕಾರಣ ಇದು? ನಾವು ಅನೇಕ ಜನ ರಾಜಕಾರಣಿಗಳನ್ನು ನೀವು ನೋಡಿ, ಅವರ ಮಕ್ಕಳ ಹೆಸರಿನಲ್ಲಿ ಅಥವಾ ಅವರ ಪತ್ನಿಯರ ಹೆಸರಿನಲ್ಲಿ ಅವರು ಕೊಡುವಂತಹ ಹಣದ ಲೆಕ್ಕವನ್ನು ನೋಡಿದ್ರೆ ಬಹುಶಃ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗ್ತದೆ. ಇನ್ನೂ ಕೂಡ 16-18 ವರ್ಷಗಳು ತುಂಬಿರದಂತಹ ತಮ್ಮ ಮಕ್ಕಳ ಹೆಸರಿನಲ್ಲಿ 100 ಕೋಟಿ 200 ಕೋಟಿ ಆಸ್ತಿಯನ್ನು ಅವರು ತೋರಿಸಿಕೊಳ್ತಾರೆ. ಹಾಗಾದರೆ ಆ ಆಸ್ತಿ ಯಾರದ್ದು, ಹೇಗೆ ಬಂತು? ಸೊ ಇದು ನಮಗೆ ಪ್ರಶ್ನೆಯಾಗಿ ಉಳಿತದೆ. ಸೊ ರಾಜಕಾರಣದಲ್ಲಿ ಹಣವನ್ನು ಸಂಗ್ರಹಿಸುವ ಮತ್ತು ಬಂಡವಾಳವನ್ನಾಗಿ ಹೂಡಿಕೆ ಮಾಡಿದಂತಹ, ರಾಜಕೀಯದಲ್ಲಿ ಬಂಡವಾಳವನ್ನಾಗಿ ಹೂಡಿಕೆ ಮಾಡಿದಂತಹ ಹಣವನ್ನು ದ್ವಿಗುಣಗೊಳಿಸುವಂತಹ ಮನೋಸ್ಥಿತಿಯವರೇ ಇವತ್ತು ಹೆಚ್ಚಾಗಿರೋದ್ರಿಂದ ರಾಜಕಾರಣದಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ಹಾಸುಹೊಕ್ಕಾಗಿದೆ ಅಂತ ನಾವು ತಿಳಿಯಬಹುದು.
ಹಾಗೂ ಈ ರಾಜಕಾರಣದಲ್ಲಿನ ಭ್ರಷ್ಟಾಚಾರವನ್ನು ನಾವು ಕೊನೆಗೊಳಿಸುವುದು ಅಸಾಧ್ಯ ಅಂತ ಕೂಡ ನಾವು ತಿಳಿಬಹುದು. ಕಾರಣ ಏನು ಅಂತಂದರೆ, ಯಾವುದೇ ಒಂದು ದೇಶದಲ್ಲಿ ಭ್ರಷ್ಟಾಚಾರವನ್ನು ಹೋಗಲಾಡಿಸೋದಕ್ಕೆ ನಮಗೆ ಕಠಿಣವಾದಂತಹ ಕಾಯ್ದೆ ಕಾನೂನುಗಳ ಅಗತ್ಯವಿರುತ್ತೆ. ಆದರೆ ಆ ಕಾಯ್ದೆ ಕಾನೂನುಗಳನ್ನು ಮಾಡುವಂತಹ ರಾಜಕಾರಣಿಗಳು ತಾವೇ ಸ್ವತಃ ಭ್ರಷ್ಟರಿದ್ದಾಗ ಅವರು ಅಂತಹ ಕಾಯ್ದೆ ಕಾನೂನುಗಳನ್ನು ಜಾರಿಗೊಳಿಸೋದಿಲ್ಲ. ಇದರಿಂದ ಅವರು ಸುಲಭವಾಗಿ ತಪ್ಪಿಸಿಕೊಳ್ಳುವಂತಹ ದಾರಿಗಳನ್ನು, ಮಾರ್ಗೋಪಾಯಗಳನ್ನು ಹುಡುಕ್ತಾರೆ. ಹೀಗಾಗಿ ಸದ್ಯಕ್ಕಂತೂ ಭ್ರಷ್ಟಾಚಾರವನ್ನು ತೊಲಗಿಸುವುದು ಒಂದು ಭ್ರಮೆಯೇ ಸರಿ ಅನ್ನುವಂತಹ ತೀರ್ಮಾನಕ್ಕೆ ನಾವು ಬರ್ಬೋದು. ಅದೇ ರೀತಿ ಈ ಬಂಡವಾಳಶಾಹಿ ಪಕ್ಷಗಳು ಕೂಡ ಭ್ರಷ್ಟಾಚಾರಕ್ಕೆ ಅನೇಕ ಬಾರಿ ಕುಮ್ಮಕ್ಕನ್ನು ಕೊಡ್ತವೆ. ಏನು ಬಂಡವಾಳಶಾಹಿ ಪಕ್ಷಗಳು ಅಂತಂದರೆ, ಇವತ್ತು ರಾಜಕೀಯ ಅನ್ನುವುದು ಕೂಡ ಒಂದು ಸಮಾಜ ಸೇವೆಯಾಗಿ ಉಳಿದಿಲ್ಲ. ಬದಲಾಗಿ ಅದು ಕೂಡ ಬೇರೆ ಬೇರೆ ಕಾರ್ಖಾನೆಗಳ ರೀತಿಯಲ್ಲಿ, ಉದ್ದಿಮೆಗಳ ರೀತಿಯಲ್ಲಿ, ವ್ಯಾಪಾರಗಳ ರೀತಿಯಲ್ಲಿ ಬದಲಾವಣೆಯನ್ನು ಹೊಂದಿದೆ. ಅಂದರೆ ಅವರು ಇಂತಿಷ್ಟು ಹಣವನ್ನು ಬಂಡವಾಳವನ್ನಾಗಿ ಹಾಕ್ತಾರೆ, ನಂತರ ಅದರಿಂದ ಅವರು ಹೆಚ್ಚು ಪ್ರತಿಫಲವನ್ನು ಅಥವಾ ಲಾಭವನ್ನು ನಿರೀಕ್ಷೆ ಮಾಡ್ತಾರೆ. ಅಂದರೆ ಒಂದು ಎಲೆಕ್ಷನ್ನಲ್ಲಿ ಒಬ್ಬ ವ್ಯಕ್ತಿ 10 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ರೆ ಗೆದ್ದ ನಂತರ ಅದು ನನಗೆ 100-150 ಕೋಟಿ 200 ಕೋಟಿಗಳ ಆಸ್ತಿಯನ್ನು ನಾನು ಸಂಪಾದಿಸಬಹುದು ಅನ್ನುವಂತಹ ಆಸೆಗಳನ್ನು ಅವರು ಹೊಂದಿರ್ತಾರೆ. ಸೊ ಇಂತಹ ಗುರಿಯನ್ನು ಇಟ್ಟುಕೊಂಡು ಬರುವಂಥವರು ಅನೇಕ ಜನರಿದ್ದಾರೆ. ಸೊ ಹೀಗಾಗಿ ಈ ರಾಜಕೀಯದವರು ಕೂಡ ಈ ವ್ಯಾಪಾರದವರ ಜೊತೆ ಸೇರಿಕೊಂಡು ವ್ಯಾಪಾರ ಮನೋಭಾವನೆಯನ್ನು ಹೊಂದಿರೋದ್ರಿಂದ ಸದ್ಯಕ್ಕಂತೂ ಕೂಡ ನಮ್ಮಲ್ಲಿ ರಾಜಕೀಯದ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಅಂತ ತಿಳಿಯೋಣ. ನಂತರ ವಿದ್ಯಾರ್ಥಿಗಳೇ, ಮೂರನೆಯ ಒಂದು ವಿಧ ಅದು ಆಡಳಿತದಲ್ಲಿನ ಭ್ರಷ್ಟಾಚಾರ, ಬ್ಯೂರೋಕ್ರಟಿಕ್ ಕರಪ್ಷನ್. ಆಡಳಿತ ಅಂತ ಬಂದಾಗ ನಾವು ನೌಕರಶಾಹಿ ವರ್ಗಗಳು ಅಂತ ತೆಗೆದುಕೊಳ್ಳಬಹುದು. ಅಂದರೆ ಇಡೀ ಒಂದು ಸಮಾಜ ವ್ಯವಸ್ಥೆಯನ್ನು ಮುನ್ನಡೆಸುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುವಂಥದ್ದು ಇಬ್ಬರು, ಒಂದು ರಾಜಕಾರಣಿಗಳು, ಮತ್ತೊಂದು ನೌಕರರು ಅಥವಾ ನೌಕರಶಾಹಿ ವರ್ಗ, ಸರ್ಕಾರದ ನೌಕರರು. ಸೊ ಇವರಲ್ಲಿ ಆಡಳಿತದಲ್ಲಿ ಹೇಗಿದೆ ಭ್ರಷ್ಟಾಚಾರ ಅಂತ ನಾವೇನಾದರೂ ಕೂಡ ನೋಡೋದಾದಲ್ಲಿ, ಇವತ್ತು ನಿಜವಾಗಲೂ ಕೂಡ ಅಕ್ಷರಶಃ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ಸಂಸ್ಥೀಕರಣಗೊಂಡಿದೆ. ಸಂಸ್ಥೀಕರಣ ಅಂತಂದರೆ ಅದನ್ನು ಒಂದು ಬಗೆಯ ವಿಧಾನ ಅಂತ ನಾವೆಲ್ಲರೂ ಕೂಡ ಒಪ್ಕೊಂಡಿದ್ದೇವೆ. ಅಥವಾ ಕೆಲವೊಮ್ಮೆ ಆ ಭ್ರಷ್ಟಾಚಾರದವನ್ನು ಕೂಡ ಸಮರ್ಥನೆ ಮಾಡಿಕೊಳ್ಳುವಂತಹ ಅನೇಕ ಜನರನ್ನು ಕೂಡ ನಾವು ನೋಡ್ತೇವೆ. ಸೊ ಇಲ್ಲಿ ಮಾಮೂಲನ್ನು ನೀಡದೆ ಯಾವುದೇ ಕೆಲಸಗಳು ಕೂಡ ನಡೆಯುವುದೇ ಇಲ್ಲ. ಹಾಗೆಯೇ ಕೆಲವೊಂದು ಇಲಾಖೆಗಳನ್ನು ನಾವು ಏನಾದರೂ ಕೂಡ ಗಮನಿಸೋದಾದಲ್ಲಿ, ಅದರಲ್ಲೂ ಕೂಡ ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಅಥವಾ ಲೋಕೋಪಯೋಗಿ ಇಲಾಖೆ, ಅಬಕಾರಿ ಇಲಾಖೆಗಳು ಇವು ಪ್ರಮುಖ ಸ್ಥಾನಗಳಲ್ಲಿ ಬಂದು ನಿಲ್ತವೆ. ಅಂದರೆ ಅತಿ ಹೆಚ್ಚು ಭ್ರಷ್ಟತನ ಇರುವಂತಹ ಇಲಾಖೆಗಳು ಅಂತ ನಾವು ನೋಡಬಹುದು. ಅಕ್ಷರಶಃ ಎಲ್ಲ ನೌಕರರು ಕೂಡ ಭ್ರಷ್ಟಾಚಾರ ಅಲ್ಲದೇ ಇದ್ದರೂ ಕೂಡ ಬಹುಪಾಲು ನೌಕರರು ಭ್ರಷ್ಟಾಚಾರದಲ್ಲಿ ತೊಡಗಿರುವುದನ್ನು ನಾವು ನೋಡಬಹುದು. ಅದೇ ರೀತಿ ಸರ್ಕಾರಿ ಕಚೇರಿಗಳು, ಆಸ್ಪತ್ರೆಗಳು, ಜವಾನರು, ಗುಮಾಸ್ತರು, ಅಧಿಕಾರಿಗಳು, ಹೀಗೆ ವಿವಿಧ ಹಂತಗಳಲ್ಲಿರುವಂತಹ ಎಲ್ಲ ನೌಕರರು ಕೂಡ ತಮ್ಮ ಕೆಲಸವನ್ನು ಮಾಡಲು ಅಥವಾ ಮಾಡದೇ ಇರಲು ಅಥವಾ ವೈಯಕ್ತಿಕ ಲಾಭವನ್ನು ಪಡೆಯೋದಕ್ಕೋಸ್ಕರ ಭ್ರಷ್ಟಾಚಾರದ ಹಾದಿಯನ್ನು ಅಥವಾ ವಿಧಾನವನ್ನು ಬಳಸ್ತಾರೆ. ಇವತ್ತು ನ್ಯಾಯಾಲಯಗಳು ಕೂಡ ಭ್ರಷ್ಟಾಚಾರದಿಂದ ಹೊರಗೆ ಉಳಿದಿಲ್ಲ ಅನ್ನುವಂತಹ ಮಾತನ್ನು ಕೇಳಿದಾಗ ನಿಜಕ್ಕೂ ದಿಗ್ಭ್ರಮೆ ಮತ್ತು ಬೇಸರ ಉಂಟಾಗ್ತದೆ. ಹಾಗೂ ಶಿಕ್ಷಣ ವ್ಯವಸ್ಥೆಗಳು ಕೂಡ ಇವತ್ತು ಭ್ರಷ್ಟವಾಗ್ತಾ ಇದ್ದಾವೆ. ಅದರ ಜೊತೆಗೆ ಇವತ್ತು ಆಡಳಿತ ವ್ಯವಸ್ಥೆಯ ಪ್ರಧಾನ ನೆಲೆ ಅಂತ ನಾವೇನು ಕರಿತೀವಲ್ವಾ, ಯಾವುದು ಗ್ರಾಮ ಪಂಚಾಯಿತಿಗಳು, ಅಧಿಕಾರದ ವಿಕೇಂದ್ರೀಕರಣ, ಜನರಿಗೆ ಅಧಿಕಾರ ಬೇಕು ಅಂತ. ಇವತ್ತು ಗ್ರಾಮ ಪಂಚಾಯಿತಿಯ ಒಬ್ಬೊಬ್ಬ ಮೆಂಬರ್ ಕೂಡ ತಾನು ಗೆಲ್ಲೋದಕ್ಕೆ 15-25 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡ್ತಾನೆ. ಖರ್ಚು ಮಾಡಿ ಗೆದ್ದ ನಂತರ ಆತ ಆ ಪಂಚಾಯಿತಿಗಳ ಅಭಿವೃದ್ಧಿಗೆ ಉದ್ಧಾರಕ್ಕಾಗಿ ಬಂದಂತಹ ಎಲ್ಲ ಹಣವನ್ನು ಕೂಡ ಬಾಚಿಕೊಳ್ಳುವುದರ ಮೂಲಕ ಲಂಚತನವನ್ನು ಇನ್ನೊಂದಷ್ಟು ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಸೊ ಹಾಗೆಯೇ ಪುರಸಭೆಗಳು, ಜಿಲ್ಲಾ ಪಂಚಾಯತ್ಗಳು, ಜಿಲ್ಲಾ ಪರಿಷತ್ಗಳು, ಮಹಾನಗರ ಪಾಲಿಕೆಗಳು, ನಗರಸಭೆಗಳು ಹಾಗೂ ಚುನಾವಣೆ ನಡೆಯುವಂತಹ ಎಲ್ಲ ಸಹಕಾರಿ ಕ್ಷೇತ್ರಗಳು ಇವತ್ತೆಲ್ಲ ಭ್ರಷ್ಟಾಚಾರದ ಕೂಪಗಳಾಗಿವೆ. ಹಾಗೂ ಇದೆಲ್ಲ ನಮ್ಮ ಒಂದು ಆಡಳಿತದ ವ್ಯವಸ್ಥೆಗೆ ಹಿಡಿದಂತಹ ಒಂದು ಕೈಗನ್ನಡಿ ಅಂತ ನಾವು ತಿಳಿಯೋಣ. ವಿದ್ಯಾರ್ಥಿಗಳಿಗೆ ನಾವು 4ನೇ ಒಂದು ವಿಧವನ್ನು ಗಮನಿಸೋಣ. ಅದು ಕಾನೂನಾತ್ಮಕ ಹಾಗೂ ನೈತಿಕ ಭ್ರಷ್ಟಾಚಾರ, ಲೀಗಲ್ ಆ್ಯಂಡ್ ಮಾರಲ್ ಕರಪ್ಷನ್.
ಕಾನೂನಾತ್ಮಕ ಹಾಗೂ ನೈತಿಕ ಭ್ರಷ್ಟಾಚಾರ ಅಂತಂದರೆ, ಭ್ರಷ್ಟಾಚಾರ ಅನ್ನೋದು ನಮಗೆ ಗೊತ್ತಿರೋ ಹಾಗೆ ಅದು ಯಾವಾಗಲೂ ಕೂಡ ನಿಯಮಗಳ ವಿರುದ್ಧವಾಗಿ ಇರ್ತದೆ. ಸೊ ನಿಯಮಗಳಿಗೆ ಅನುಕ್ರಮವಾಗಿರುವುದು ಭ್ರಷ್ಟಾಚಾರ ಅಲ್ಲ. ಅಂದರೆ ನಿಯಮಗಳನ್ನು ಮುರಿಯುವುದನ್ನು ನಾವು ಭ್ರಷ್ಟಾಚಾರ ಅಂತ ಸಿಂಪಲ್ಲಾಗಿ ಸರಳವಾಗಿ ಅರ್ಥ ಮಾಡ್ಕೊಳ್ಬಹುದು. ಭ್ರಷ್ಟಾಚಾರ ಯಾವಾಗಲೂ ಕೂಡ ನಿಯಮಗಳ ವಿರುದ್ಧ ಅದು ಕೆಲಸ ಮಾಡ್ತಾ ಹೋಗುತ್ತೆ. ಸೊ ಎಲ್ಲಿವರೆಗೆ ನಾವು ಕಾನೂನಿನ ಮೂಲಕ ಆ ನಿಯಮಗಳನ್ನು ಸ್ಪಷ್ಟವಾಗಿ ರೂಪಿಸೋದಿಲ್ವೋ ಅಲ್ಲಿವರೆಗೂ ಕೂಡ ಅದು ಭ್ರಷ್ಟಾಚಾರ ಅಂತ ಕರೆಸ್ಕೊಳ್ಳೋದಿಲ್ಲ. ಈಗ ಉದಾಹರಣೆಗೆ ಸಣ್ಣ ಪುಟ್ಟದಾದಂತಹ ಒಂದು ಹಣವನ್ನು ತೆಗೆದುಕೊಳ್ಳುವುದನ್ನು ನಾವು ಭ್ರಷ್ಟಾಚಾರ ಅಂತ ಪರಿಗಣಿಸೋದಿಲ್ವೋ ಅಲ್ಲಿವರೆಗೂ ಕೂಡ ಅದು ಭ್ರಷ್ಟಾಚಾರ ಅಲ್ಲ. ಸೊ ಹಾಗೆಯೇ ಕಾನೂನುಗಳನ್ನು ನಿಯಮಗಳನ್ನು ರೂಪಿಸಬೇಕಾದಂತಹ ಅಗತ್ಯತೆ ನಮಗೆ ಇವತ್ತು ಎದ್ದು ಕಾಡ್ತಾ ಇದೆ. ಆದರೆ ಇವತ್ತು ನಾವು ಸಮರ್ಪಕವಾದಂತಹ ಕಾನೂನುಗಳನ್ನು ರೂಪಿಸಿಲ್ಲ ಅನ್ನುವುದನ್ನು ಕೂಡ ನಾವು ತಿಳಿದುಕೊಳ್ಬೇಕಾಗ್ತದೆ. ಸೊ ಸಮರ್ಪಕವಾದಂತಹ ಕಾನೂನುಗಳು ರೂಪಿಸದೇ ಇರುವುದು ಕೂಡ ಭ್ರಷ್ಟಾಚಾರಕ್ಕೆ ನಾವು ಕೊಡ್ತಾ ಇರುವಂತಹ ಬೆಂಬಲ ಅಂತ ನಾವು ತಿಳಿಬಹುದಾಗಿದೆ. ಸೊ ಇಲ್ಲಿ ನಾವೊಂದು ಜಾನ್ ಎ ಗಾರ್ಡಿನರ್ ಎಂಬಾತ ತನ್ನ ಒಂದು ಪುಸ್ತಕದಲ್ಲಿ ಡಿಫೈನಿಂಗ್ ಕರಪ್ಷನ್ ಎನ್ನುವಂತಹ ಪುಸ್ತಕದಲ್ಲಿ ಹೀಗೆ ಹೇಳ್ತಾನೆ: ಒಬ್ಬ ಅಧಿಕಾರಿ ಅಥವಾ ನೌಕರನ ಕ್ರಿಯೆಯು ಸರ್ಕಾರದಿಂದ ಸ್ಥಾಪನೆ ಮಾಡಲಾದ ಕಾನೂನಿನ ಪ್ರಕಾರ ನಿಷಿದ್ಧವಾದುದಾದರೆ ಅದು ಭ್ರಷ್ಟಾಚಾರ ಎನಿಸಿಕೊಳ್ಳುತ್ತೆ. ಆದರೆ ಅದನ್ನು ನಿಷಿದ್ಧವೆಂದು ಘೋಷಿಸಿಲ್ಲವಾದರೆ ಅದು ಅನೈತಿಕ ಹಾಗೂ ನಿಂದನಾತ್ಮಕವಾಗಿದ್ದರೂ ಭ್ರಷ್ಟಾಚಾರ ಅಂತ ಅನಿಸಿಕೊಳ್ಳೋದೇ ಇಲ್ಲ. ಆದ್ದರಿಂದಲೇ ಬಹಳಷ್ಟು ಕ್ರಿಯೆಗಳು ಕಾನೂನಿನ ಚೌಕಟ್ಟಿನ ಒಳಗೆ ನಡೆಯುವ ಭ್ರಷ್ಟಾಚಾರದ ಚಟುವಟಿಕೆಗಳಾಗಿವೆ ಅಂತ ಗಾರ್ಡಿನರ್ ತನ್ನ ಪುಸ್ತಕದಲ್ಲಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ. ಅಂದರೆ ಮೊದಲು ನಾವು ಕಾನೂನಿನ ಮೂಲಕ ಕೆಲವೊಂದು ಕಾಯ್ದೆಗಳನ್ನು ಮಾಡೋದರ ಮೂಲಕ ಯಾವುದು ಭ್ರಷ್ಟಾಚಾರ ಅನ್ನುವುದರ ಬಗ್ಗೆ ನಾವೊಂದು ಸ್ಪಷ್ಟತೆಯನ್ನು ಪಡೆದುಕೊಳ್ಬೇಕಾಗ್ತದೆ. ಅದರ ಜೊತೆಗೆ ನೈತಿಕ ಭ್ರಷ್ಟಾಚಾರವನ್ನು ನಾವು ನೋಡ್ಬೋದು. ನೈತಿಕ ಭ್ರಷ್ಟಾಚಾರ ಅಂದರೆ ಮಾರಲ್ ಕರಪ್ಷನ್. ಸೊ ಇದರಲ್ಲಿ ನೈತಿಕ ಭ್ರಷ್ಟಾಚಾರದ ವಿಚಾರಗಳನ್ನು ನಾವು ವ್ಯಕ್ತಿಗಳಲ್ಲಿನ ನಡವಳಿಕೆಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತೇವೆ. ಯಾಕೆ ಆ ರೀತಿಯಾಗಿ ಭ್ರಷ್ಟರಾಗಬೇಕು ಅಂತ ಬಯಸ್ತಾರೆ ವ್ಯಕ್ತಿಗಳು ಅಂದರೆ, ಅದಕ್ಕೆ ಪ್ರಮುಖವಾದಂತಹ ಕಾರಣ ದೋಷಪೂರಿತವಾದಂತಹ ಸಾಮಾಜೀಕರಣ. ಸಮಾಜಶಾಸ್ತ್ರದಲ್ಲಿ ನಾವು ಸಾಮಾಜೀಕರಣದ ಮಹತ್ವವನ್ನು ಪದೇ ಪದೇ ಹೇಳ್ತೇವೆ. ಸಾಮಾಜೀಕರಣ ಅಂದರೆ ಅದು ಒಂದು ಬಗೆಯ ಸಾಮಾಜಿಕ ತರಬೇತಿ. ವ್ಯಕ್ತಿಯೊಬ್ಬ ಸಮಾಜದ ಪಾತ್ರಗಳಿಗೆ ಅನುಗುಣವಾಗಿ ಹೇಗೆ ವರ್ತಿಸಬೇಕು ಅನ್ನುವುದನ್ನು ತಿಳಿಸುವಂತಹ ಸಾಮಾಜಿಕ ತರಬೇತಿ. ಅದು ಸಮರ್ಪಕವಾಗಿ ಆಗದೇ ಇದ್ದಾಗ ಏನಾಗುತ್ತೆ, ವ್ಯಕ್ತಿಗಳು ಕಳ್ಳರಾಗ್ತಾರೆ, ವ್ಯಕ್ತಿಗಳು ಸುಳ್ಳರಾಗ್ತಾರೆ, ವ್ಯಕ್ತಿಗಳು ಭ್ರಷ್ಟರಾಗ್ತಾರೆ, ಅಥವಾ ಅನೇಕ ಸಾಮಾಜಿಕ ಸಮಸ್ಯೆಗಳಿಗೆ ದೋಷಪೂರಿತವಾದ ಸಾಮಾಜೀಕರಣವೇ ಕಾರಣ ಅಂತಲೂ ಕೂಡ ನಾವು ತಿಳಿಬಹುದು. ಸೊ ಅದರ ಜೊತೆಗೆ ನಾವು ಬಹುತೇಕ ಅನೈತಿಕ ಚಟುವಟಿಕೆಗಳನ್ನು ವ್ಯಕ್ತಿಗಳು ಅದು ಅನೈತಿಕ ಅಂತ ಭಾವಿಸದೇ ಇದ್ದಾಗ, ಅಥವಾ ಅದು ಒಪ್ಪಿಕೊಂಡಂತಹ ಒಂದು ನಿಯಮ ಅಂತ ಏನಾದರೂ ಕೂಡ ಅವರು ಭಾವಿಸದೇ ಆದಲ್ಲಿ ಅದು ಅವರಿಗೆ ಅನೈತಿಕ ಅಂತ ಅನಿಸೋದೇ ಇಲ್ಲ, ಹಾಗೂ ಅದು ಭ್ರಷ್ಟ ಅಂತ ಅವ್ರಿಗೆ ಅನಿಸೋದೇ ಇಲ್ಲ. ಸೊ ಹೀಗಾಗಿ ನಾವು ದೋಷಪೂರಿತವಾದಂತಹ ಸಾಮಾಜೀಕರಣ ಪ್ರಕ್ರಿಯೆಗೆ ಒಳಗಾದಂತಹ ವ್ಯಕ್ತಿಗಳು ಅಥವಾ ಸಾಮಾಜಿಕ ಅಪವರ್ತನೆಯಲ್ಲಿ ತೊಡಗಿದಂತಹ ವ್ಯಕ್ತಿಗಳು, ಅಂದರೆ ಸಮಾಜದ ನಿಯಮಗಳನ್ನು ಧಿಕ್ಕರಿಸಿ ನಡೆಯುವಂತಹ ಪ್ರವೃತ್ತಿಯೇ ಸಾಮಾಜಿಕ ಅಪವರ್ತನೆ. ಸೊ ಇಂತಹ ಒಂದಷ್ಟು ನಡೆನುಡಿಗಳನ್ನು ಹೊಂದಿದಂತಹ ಅಥವಾ ಗುಣ ಸ್ವಭಾವಗಳನ್ನು ಅಥವಾ ವ್ಯಕ್ತಿತ್ವವನ್ನು ಹೊಂದಿದಂತಹ ವ್ಯಕ್ತಿಗಳಲ್ಲಿ ಹೆಚ್ಚಾಗಿ ನಾವು ಭ್ರಷ್ಟಾಚಾರವನ್ನು ಕಾಣ್ತೇವೆ. ವಿದ್ಯಾರ್ಥಿಗಳಿಗೆ ಈ 4 ವಿಧಗಳನ್ನು ನೋಡಿದ ನಂತರ ನಾವು ಮತ್ತೊಂದಷ್ಟು ವಿಧಗಳನ್ನು ನಾವು ನೋಡಬಹುದು. ಫಾರ್ಮ್ಸ್ ಆಫ್ ಕರಪ್ಷನ್ ಬೇಸ್ಡ್ ಆನ್ ಮೀನ್ಸ್ ಅಥವಾ ಸಾಧನಗಳ ಆಧಾರದ ಮೇಲೆ ನಾವು ಒಂದಷ್ಟು ಭ್ರಷ್ಟಾಚಾರದ ವಿಧಗಳನ್ನು ನಾವು ಗಮನಿಸಬಹುದು. ಅದರಲ್ಲಿ ಮೊದಲನೇದು ಪ್ರಿಫರೆನ್ಸ್ ಅಥವಾ ಆದ್ಯತೆ ಅಂತ. ಪ್ರಿಫರೆನ್ಸ್ ಅಥವಾ ಆದ್ಯತೆ. ಆ ಪ್ರಿಫರೆನ್ಸ್ ಅಥವಾ ಆದ್ಯತೆಯಲ್ಲಿ ನಾವು ಮತ್ತೊಂದಷ್ಟು ವಿಚಾರಗಳನ್ನು ನಾವು ನೋಡ್ತೇವೆ. ಅದೇನು ಅಂದರೆ ಪ್ರೊಕ್ಯೂರ್ಮೆಂಟ್ ಅಂದರೆ ಪಡೆದುಕೊಳ್ಳುವುದು, ಅಥವಾ ಟ್ರೇಡಿಂಗ್ ಅಂದರೆ ವ್ಯಾಪಾರ, ಸ್ವಜನ ಪಕ್ಷಪಾತ ನೆಪೋಟಿಸಮ್, ಡಿಸ್ಕ್ರಿಮಿನೇಷನ್ ಅಂದರೆ ತಾರತಮ್ಯತೆ ಮಾಡುವುದು, ಪಕ್ಷಪಾತ ಅಂದರೆ ಒಬ್ಬರಿಗೆ ಫೇವರಿಸಮನ್ನು ಮಾಡುವಂಥದ್ದು, ಎಕ್ಸ್ಕ್ಲೂಷನ್ ಅಂದರೆ ಹೊರದೂಡುವಿಕೆ, ಕೆಲವೊಬ್ಬರಿಗೆ ನಾವು ಸೌಲಭ್ಯಗಳನ್ನು ಕೊಡದೆ ಹೊರದೂಡುವುದು. ಇವೆಲ್ಲವೂ ಕೂಡ ಈ ಆದ್ಯತೆ ಅಂದರೆ ಅಧಿಕಾರಿಗಳು ತಾವು ಕೊಡುವಂತಹ ಆದ್ಯತೆಯ ಭ್ರಷ್ಟಾಚಾರ ಅಂತ ನಾವು ಕರ್ಕೊಳ್ಬಹುದು. ನಾವು ಯಾರಿಗೆ ಪ್ರಿಫರೆನ್ಸನ್ನು ಕೊಡಬೇಕು, ಯಾರಿಗೆ ಪ್ರಿಫರೆನ್ಸನ್ನು ಕೊಡಬಾರ್ದು ಅಂತ.
ಯಾರಿಗೆ ಪ್ರಿಫರೆನ್ಸನ್ನು ಕೊಟ್ಟು ಹೆಚ್ಚು ಅಂಕಗಳನ್ನು ಕೊಡಬೇಕು, ಯಾರಿಗೆ ಪ್ರಿಫರೆನ್ಸನ್ನು ಕೊಡದೆ ದೂರ ತಳ್ಳಬೇಕು. ಸೊ ಇದು ಕೂಡ ಭ್ರಷ್ಟಾಚಾರದ ಒಂದು ರೂಪ ಅಂತ ನಾವು ತಿಳಿಯೋಣ. ನೆಕ್ಸ್ಟು ಪೇಮೆಂಟ್ ಅಥವಾ ಪ್ರತಿಫಲ. ಸೊ ಪ್ರತಿಫಲವನ್ನು ಪಡೆಯೋದಕ್ಕೋಸ್ಕರ ನಾವೇನೆಲ್ಲ ಮಾಡ್ತೀವಿ ಅಂತ. ಸೊ ಅದರಲ್ಲಿ ನಾವು ಲಾಡ್ರಿಂಗ್ ಅಂದರೆ ಹೊಗಳುವುದನ್ನು ಮಾಡ್ತೇವೆ. ಅಂದರೆ ಒಬ್ಬರುಗಳನ್ನು ಹೊಗಳಿ ಅತಿ ಹೆಚ್ಚಾಗಿ ಹೊಗಳುತ್ತಾ ಅವರ ಮೂಲಕ ಕೆಲಸಗಳನ್ನು ಮಾಡಿಸ್ಕೊಳ್ಳುವುದು, ಅಥವಾ ಲಂಚವನ್ನು ಕೊಟ್ಟು ಬ್ರೈಬರಿ ಅವರಿಂದ ನಾನು ಒಂದಷ್ಟು ಪ್ರತಿಫಲವನ್ನು ಪಡೆದುಕೊಳ್ತೇನೆ, ಅಥವಾ ಗ್ರಾಫ್ಟ್ ಮೋಸದಿಂದ ಒಂದಷ್ಟು ಪ್ರತಿಫಲಗಳನ್ನು ಪಡೆದುಕೊಳ್ತೇನೆ. ಅಂದರೆ ಅವರಿಗೆ ಮೋಸ ಮಾಡುವ ಮೂಲಕ ಅಥವಾ ಅವರಿಗೆ ಗೊತ್ತಿಲ್ಲದೇ ಇರುವಂತಹ ವಿಚಾರಗಳನ್ನು ನಾನು ಹೇಳುವುದರ ಮೂಲಕ ಅಥವಾ ನಕಲನ್ನು ಮಾಡುವುದರ ಮೂಲಕ ನಾನು ಮೋಸದಿಂದ ಪ್ರತಿಫಲವನ್ನು ಪಡಿತೀನಿ. ಅಥವಾ ಸ್ವಿಂಡ್ಲಿಂಗ್ ಅಥವಾ ಮೋಸದ ಯೋಜನೆ, ಒಂದು ಪ್ಲ್ಯಾನನ್ನು ಹಾಕಿ ನಾವು ಯಾವುದೋ ಒಂದು ವೈಟ್ ಪೇಪರ್ ಮೇಲೆ ಸಹಿ ಮಾಡಿಸ್ಕೊಳ್ಳುವ ಮೂಲಕ ಒಂದು ಮೋಸದ ಯೋಜನೆಯನ್ನು ನಾನು ಹೆಣಿತೀನಿ. ಸೊ ಬಲಾತ್ಕಾರದ ವಸೂಲಿ ಅಥವಾ ಎಕ್ಸ್ಟೋರ್ಷನ್ ಅಂತ ಕರೀಬಹುದು. ಸೊ ಬಲಾತ್ಕಾರದಿಂದ ನಾವು ಒಂದಷ್ಟನ್ನು ಕಿತ್ತುಕೊಳ್ಳುವುದು ಅಥವಾ ಪಡೆದುಕೊಳ್ಳುವುದು ಕೂಡ ಭ್ರಷ್ಟಾಚಾರದ ಒಂದು ರೂಪವಾಗಿದೆ. ಅದರ ಜೊತೆಗೆ ಕಿಕ್ ಬ್ಯಾಕ್ಸ್ ಅಥವಾ ಹಿಂಪಡೆಯುವುದು. ಸೊ ಅನೇಕ ಬಾರಿ ನಾವು ಈ ಪದವನ್ನು ನ್ಯೂಸ್ಗಳಲ್ಲಿ ಕೇಳ್ತೇವೆ. ಸರ್ಕಾರಗಳು ಯಾರಿಗೋ ಯಾವುದೋ ಒಂದಷ್ಟು ಲಾಭವನ್ನು ಮಾಡಿಕೊಳ್ಳೋದಕ್ಕೋಸ್ಕರ ಕಿಕ್ ಬ್ಯಾಕನ್ನು ಪಡೀತದೆ. ಅಂದರೆ ಅವರಿಗೆ ಕಡಿಮೆ ರೇಟಿಗೆ ಕೆಲವೊಂದು ಸರ್ಕಾರದ ವಿಚಾರಗಳನ್ನು ಅಥವಾ ಟೆಂಡರನ್ನು ಕೊಡುವುದರ ಮೂಲಕ ಒಂದಷ್ಟು ಹಣವನ್ನು ತಮ್ಮ ಪಾರ್ಟಿಗೆ ಅಥವಾ ಪಕ್ಷಕ್ಕೋ ಅವು ಪಡೆಯುವುದನ್ನು ನಾವು ಕಿಕ್ ಬ್ಯಾಕ್ ಅಥವಾ ಹಿಂಪಡೆಯುವುದು ಅಂತ ಅಂದ್ಕೊಳ್ತೇವೆ. ಅದರ ಜೊತೆಗೆ ಸ್ಕಿಮ್ಮಿಂಗ್ ಅಥವಾ ಅಧಿಕಾರ ಅಥವಾ ಸ್ಥಾನ ನೀಡುವುದು. ಅಂದರೆ ಅವರು ಯೋಗ್ಯರಲ್ಲದೇ ಇದ್ದರೂ ಕೂಡ ನಾವು ಅವರಿಗೆ ಉನ್ನತವಾದಂತಹ ಸ್ಥಾನ ಮತ್ತು ಅಧಿಕಾರವನ್ನು ನೀಡುವುದು, ಅದು ಕೂಡ ಪ್ರತಿಫಲವನ್ನು ಪಡೆಯುವುದಕ್ಕೋಸ್ಕರ. ಸೊ ನಂತರ ವಿದ್ಯಾರ್ಥಿಗಳೇ, ನಾವು ಮೂರನೇದಾಗಿ ಪ್ರಿವಿಲೇಜ್ ಅಥವಾ ವಿಶೇಷ ಅಧಿಕಾರ ಸೌಲಭ್ಯವನ್ನು ನಾವು ನೋಡಬಹುದು. ಪ್ರಿವಿಲೇಜ್ ಅಂದರೆ ಕೆಲವೊಬ್ಬರಿಗೆ ಮಾತ್ರ ನಾವು ಒಂದಷ್ಟು ವಿಶೇಷ ಅಧಿಕಾರ ಅಥವಾ ಸೌಲಭ್ಯ ಅಥವಾ ಅವಕಾಶಗಳನ್ನು ಮಾಡಿಕೊಡ್ತೇವೆ. ಅದು ಕೂಡ ಭ್ರಷ್ಟಾಚಾರದ ಒಂದು ರೂಪ. ಅದರಲ್ಲಿ ಚೀಟಿಂಗ್ ಅಥವಾ ಮೋಸ ಮಾಡೋದು, ಒಬ್ಬರಿಗೆ ಮೋಸ ಮಾಡಿ ಮತ್ತೊಬ್ಬರಿಗೆ ನಾವು ಒಂದಷ್ಟು ವಿಶೇಷ ಅಧಿಕಾರ ಸೌಲಭ್ಯವನ್ನು ಕೊಡುವುದು. ಅಥವಾ ಕಳ್ಳತನ ಅಂದರೆ ಒಂದಷ್ಟು ಅಂಶಗಳನ್ನು ನಾವು ಕದಿಯುವುದರ ಮೂಲಕ ಅಥವಾ ದಾಖಲೆಗಳನ್ನು ಕದಿಯುವುದರ ಮೂಲಕ ಬಹುಶಃ ನಾವು ಒಬ್ಬರಿಗೆ ವಿಶೇಷ ಅಧಿಕಾರವನ್ನು ಅಥವಾ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವುದಿರಬಹುದು. ಫಾಲ್ಸಿಫಿಕೇಷನ್ ಅಥವಾ ಉದ್ದೇಶಿತ ದಾಖಲೆನ ತಿದ್ದುವುದು. ಆಗಲೇ ಹೇಳಿದಂಗೆ ಟೆಂಡರ್ನ ಯಾವುದೋ ಒಂದು ದಾಖಲೆಯನ್ನು ತಿದ್ದುವುದರ ಮೂಲಕ ನಾನು ನನ್ನ ಜನರಿಗೆ ಒಂದಷ್ಟು ವಿಶೇಷ ಸೌಲಭ್ಯಗಳನ್ನು ಮಾಡಿಕೊಡೋದು ಕೂಡ ಭ್ರಷ್ಟಾಚಾರದ ಒಂದು ರೂಪ ಅಂತ ಕರೆಸಿಕೊಳ್ತದೆ. ಅದೇ ರೀತಿ ಇನೆಪ್ಟಿಟ್ಯೂಡ್ ಅಥವಾ ಅದಕ್ಷತೆ ಅಂದರೆ ಅದಕ್ಷರಾಗಿ ನಾವು ನಡೆದುಕೊಳ್ಳುವುದರ ಮೂಲಕ, ಅಂದರೆ ಕಾನೂನುಗಳನ್ನು ನಾವು ಧಿಕ್ಕರಿಸುವುದರ ಮೂಲಕ ಅಥವಾ ಮೀರುವುದರ ಮೂಲಕ ಕೆಲವೊಬ್ಬರಿಗೆ ವಿಶೇಷ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವುದು ಪ್ರಿವಿಲೇಜ್ ಅಥವಾ ವಿಶೇಷ ಅಧಿಕಾರದ ಭ್ರಷ್ಟಾಚಾರದ ಅಡಿಯಲ್ಲಿ ಬರ್ತದೆ. ಅದರ ಜೊತೆಗೆ ಎವಾಷನ್ ಅಥವಾ ತಪ್ಪಿಸಿಕೊಳ್ಳುವುದು ಅಂದಾಗ ವ್ಯಕ್ತಿಯೊಬ್ಬ ತನಗೆ ಹಂಚಿಕೆಯಾದಂತಹ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವುದು ಅಥವಾ ತಪ್ಪಿಸಿಕೊಳ್ಳುವುದು ಕೂಡ ಭ್ರಷ್ಟಾಚಾರ ಅಂತ ಕರೆಯಲಾಗ್ತದೆ. ಹಾಗೆಯೇ ಡಿರಪ್ಷನ್ ಅಥವಾ ಭಂಗ ಉಂಟು ಮಾಡುವುದಂದರೆ ಒಂದು ಇಡೀ ವ್ಯವಸ್ಥೆಯನ್ನು ಕೆಡಿಸುವಂತಹ ಒಂದಷ್ಟು ತಂತ್ರಗಳನ್ನು ಹೆಣೆಯುವುದು ಅಥವಾ ಒಳ ರಾಜಕೀಯಗಳನ್ನು ಉಂಟು ಮಾಡಿ ಆ ಇಡೀ ವ್ಯವಸ್ಥೆ ಹಾಳಾಗುವಂತೆ ನೋಡಿಕೊಳ್ಳುವುದು ಕೂಡ ಭ್ರಷ್ಟಾಚಾರದ ಒಂದು ರೂಪ. ವಿದ್ಯಾರ್ಥಿಗಳು, ಮತ್ತು ನಾವು ಕೊನೆಯದಾಗಿ ಪವರ್ ಅಥವಾ ಅಧಿಕಾರವನ್ನು ನಾವು ನೋಡಬಹುದು. ಅಧಿಕಾರ ಅಥವಾ ಪವರನ್ನು ಪಡೆಯೋದಕ್ಕೋಸ್ಕರ ವ್ಯಕ್ತಿಗಳು ಏನೆಲ್ಲ ಮಾಡ್ತಾರೆ ಅಂತಂದರೆ ಫ್ರಾಡ್ ಅಂದರೆ ವಂಚನೆ ಅಥವಾ ಮೋಸವನ್ನು ಮಾಡುವುದರ ಮೂಲಕ ವಿಶೇಷ ಅಧಿಕಾರವನ್ನು ಗಳಿಸಿಕೊಳ್ಳೋದನ್ನು ನಾವು ನೋಡಬಹುದು. ಅದರ ಜೊತೆಗೆ ಹಣದ ದುರುಪಯೋಗ, ಎಂಬೆಜ್ಮೆಂಟ್ ಅಂತ ಕರ್ಕೊಳ್ತೀವಿ. ಸೊ ಎಂಬೆಜ್ಮೆಂಟ್ ಅಂತಂದಾಗ ಹಣದ ದುರುಪಯೋಗ ಅಥವಾ ಒಂದಷ್ಟು ಸರ್ಕಾರದ ಹಣವನ್ನು ನುಂಗಿ ಹಾಕುವುದಿರಬಹುದು. ಅಥವಾ ಇನ್ಫ್ಲೂಯೆನ್ಸ್, ನಮ್ಮ ಒಂದು ಅಧಿಕಾರದ ಪ್ರಭಾವವನ್ನು ಬಳಕೆ ಮಾಡಿಕೊಂಡು ಮಾಡುವಂತಹ ಭ್ರಷ್ಟಾಚಾರ ಇದಾಗಿರುತ್ತೆ. ಅದರ ಜೊತೆಗೆ ಹ್ಯಾರಾಸ್ಮೆಂಟ್, ಬೇರೊಬ್ಬರಿಗೆ ಬ್ಲ್ಯಾಕ್ ಮೇಲ್ ಮಾಡೋದು, ಉಪದ್ರವ ಕೊಡೋದ್ರ ಮೂಲಕ ಮಾಡುವಂತಹ ಭ್ರಷ್ಟಾಚಾರದ ವಿಧ ಇದು. ಜೊತೆಗೆ ಸಪ್ರೆಷನ್ ಅಂದರೆ ದಮನ ಮಾಡುವುದು. ಬೇರೊಬ್ಬರು ಒಂದಷ್ಟು ತಮ್ಮ ಹಕ್ಕುಗಳಿಗಾಗಿ ಹೋರಾಟವನ್ನು ಮಾಡಿದಾಗ, ಅವರ ಸ್ವಾತಂತ್ರ್ಯಕ್ಕೋಸ್ಕರ ಮತ್ತೊಂದಷ್ಟು ವಿಚಾರಗಳನ್ನು ಕೇಳಿದಾಗ ಅಥವಾ ಸೌಲಭ್ಯಗಳಿಗೋಸ್ಕರ ಅಂಗಾಲಾಚಿದಾಗ ನಾವು ಅದನ್ನು ಪೂರೈಸದೆ ಅವರನ್ನು ದಮನ ಮಾಡುವುದನ್ನು ಅಥವಾ ಶೋಷಣೆ ಮಾಡುವುದನ್ನು ನಾವು ಸಪ್ರೆಷನ್ ಅಂತ ಕರೆದುಕೊಳ್ತೇವೆ. ನಂತರ ಕೊನೆಯದಾಗಿ ಪ್ರೊಟೆಕ್ಷನ್ ಅಥವಾ ಕಾಪಾಡುವುದು. ಇಲ್ಲಿ ಗಮನಿಸಬೇಕಾದಂತಹ ಅಂಶ ಏನು ಅಂದರೆ ಯಾರನ್ನು ಕಾಪಾಡುವುದು ಅಂತ. ಯಾರನ್ನು ಕಾಪಾಡುವುದು ಅಂದರೆ ಅಧಿಕಾರಕ್ಕೋಸ್ಕರ ನಾವು ಬೇರೆ
ಅನೈತಿಕ ಮಾರ್ಗಗಳಲ್ಲಿ ಇರುವಂತಹ ವ್ಯಕ್ತಿಗಳನ್ನು ಕಾಪಾಡುವುದು, ಪ್ರೊಟೆಕ್ಟ್ ಮಾಡುವುದು. ಅಥವಾ ನಾನೊಬ್ಬ ಪೊಲೀಸ್ ಆಫೀಸರ್ ಆದರೆ ನಮ್ಮ ಯಾರೋ ಬಂಧು ಬಳಗದವರು ಒಂದು ತಪ್ಪು ಮಾಡಿದ್ದಾನೆ ಅಂತಂದರೆ ನನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಸ್ಕೊಂಡು ನಾನು ಅವನನ್ನು ಕಾಪಾಡಿದ್ರೆ ಅದು ಇದರ ಅಡಿಯಲ್ಲಿ ಬರ್ತದೆ. ಅಂದರೆ ಪವರನ್ನು, ಅಧಿಕಾರವನ್ನು ಬಳಕೆ ಮಾಡಿಕೊಂಡಂತಹ ಭ್ರಷ್ಟಾಚಾರದ ಅಡಿಯಲ್ಲಿ ಬರ್ತದೆ. ಸೊ ವಿದ್ಯಾರ್ಥಿಗಳೇ, ಹೀಗಾಗಿ ನಾವು 4 ರೀತಿಯದಾದಂತಹ ಭ್ರಷ್ಟಾಚಾರದ ವಿಧಗಳನ್ನು ನಾವು ನೋಡಿದ್ವಿ. ಮತ್ತೊಮ್ಮೆ ಗ್ಲಾನ್ಸ್ ಮಾಡ್ಕೊಳ್ಳೋದಾದಲ್ಲಿ ವ್ಯವಸ್ಥೆಯೊಳಗಿನ ಭ್ರಷ್ಟಾಚಾರ, ಸಿಸ್ಟಮಿಕ್ ಕರಪ್ಷನ್. 2 ರಾಜಕೀಯ ಭ್ರಷ್ಟಾಚಾರ, ಪೊಲಿಟಿಕಲ್ ಕರಪ್ಷನ್. 3 ಆಡಳಿತದಲ್ಲಿನ ಭ್ರಷ್ಟಾಚಾರ, ಬ್ಯೂರೋಕ್ರಾಟಿಕ್ ಕರಪ್ಷನ್. 4 ಕಾನೂನಾತ್ಮಕ ಮತ್ತು ನೈತಿಕ ಭ್ರಷ್ಟಾಚಾರ, ಲೀಗಲ್ ಆ್ಯಂಡ್ ಮಾರಲ್ ಕರಪ್ಷನ್. ಹಾಗೆಯೇ ನಾವು ಸಾಧನಗಳ ಆಧಾರದ ಮೇಲೆ ಮತ್ತೆ 4 ಪ್ರಕಾರದ ಭ್ರಷ್ಟಾಚಾರಗಳನ್ನು ತಿಳಿದುಕೊಂಡ್ವಿ. ಮೀನ್ಸ್ ಅಥವಾ ಸಾಧನಗಳ ಆಧಾರದ ಮೇಲೆ. ಸೊ ಅದರಲ್ಲಿ 1 ಪ್ರಿಫರೆನ್ಸ್ ಅಥವಾ ಆದ್ಯತೆ, 2 ಪೇಮೆಂಟ್ ಅಥವಾ ಪ್ರತಿಫಲ, 3 ಪ್ರಿವಿಲೇಜ್ ಅಥವಾ ವಿಶೇಷ ಸೌಲಭ್ಯ, 4 ಪವರ್ ಅಥವಾ ಅಧಿಕಾರ. ಸೊ ನೀವು ಈಗ ಕೊಟ್ಟಿರುವಂತಹ ರೆಫರೆನ್ಸಿನ ಪುಸ್ತಕಗಳನ್ನು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಓದಬಹುದು. ಧನ್ಯವಾದಗಳು.